ಮಯನ್ಮಾರ್ನಲ್ಲಿ ನಿನ್ನೆ ಸಂಭವಿಸಿದ ಭೂಕಂಪನಕ್ಕೆ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದ್ದು ಕಟ್ಟಡಗಳು ಧರಾಶಾಹಿಯಾಗಿದ್ರೆ ಮತ್ತಷ್ಟು ಜನರು ಸಾಕಷ್ಟು ಗಾಯಗೊಂಡಿದ್ದಾರೆ. ಮಯನ್ಮಾರ್ ಬ್ಯಾಂಕಾಕ್ನಲ್ಲಿ ಭಯಾನಕ ಭೂಕಂಪವಾಗಿದ್ದು ಬ್ಯಾಂಕಾಕ್ನಲ್ಲಿ ಸಿಲುಕಿದ್ದ ಕನ್ನಡಿಗರು ಸೇಫ್ ಆಗಿದ್ದಾರೆ. ಕನ್ನಡಿಗರಿದ್ದ ಅವನಿ ಹೋಟೆಲ್ನಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಅಲ್ಲಿ ಸಿಲುಕಿದ್ದ ಕನ್ನಡಿಗರು ನೈಜ ಸ್ಥಿತಿಯನ್ನ ಪಬ್ಲಿಕ್ ಟಿವಿ ಮೂಲಕ ತಿಳಿಸಿದ್ದಾರೆ. ನಾವು ಸೇಫ್ ಆಗಿದ್ದೀವಿ ಎಂದು ಕೊಪ್ಪಳ ಮೂಲದ ರಾಜು ತಿಳಿಸಿದ್ದಾರೆ. ಇನ್ನು ಬ್ಯಾಂಕಾಕ್ನಲ್ಲಿ ಸಿಲುಕಿದ್ದ ಹಾವೇರಿಯ 5 ಕೂಡ ಸೇಫ್ ಆಗಿದ್ದಾರೆ. ಹಾಸನ ಮೂಲದ ರಾಜಶೇಖರ್ ಕೂಡ ಸುರಕ್ಷಿತವಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಒಂದು ಗಂಟೆ ಅಂದ್ರೆ ಇಂಡಿಯನ್ ಕಾಲಮಾನ 1:30 ಸುಮಾರು ಆಗಿರ್ಬೋದು. ಇಲ್ಲೊಂದು 12 ಗಂಟೆಗೆ ಭೂಕಂಪ ಆಗಿದೆ. ಭೂಕಂಪ ತೀವ್ರತೆ ಬಹಳಷ್ಟು ಆಗಿದೆ. ಏನು ನಾವು ಬೆಳಗ್ಗೆನೂ ಆ ಜಾಗದಲ್ಲಿ ಇದ್ವಿ. ಏನು ಭೂಕಂಪ ಆಗಿದೆ ಇವತ್ತು. ಆ ಭೂಕಂಪ ಆಗಿದಾಗ ಬೆಳಗ್ಗೆ ಇದ್ವಿ. ಬೆಳಗ್ಗೆ ನಾವು ಕರ್ನಾಟಕದ 22 ಜನ ಹೋಗಿದ್ವಿ. 22 ಜನ ನಾವು ಸೇಫ್ ಆಗಿದ್ದೇವೆ. ಈಗಾಗಲೇ ನಾವು ಏರ್ಪೋರ್ಟ್ ನೋಡ್ಬೋದು. ಈ ಏರ್ಪೋರ್ಟ್ ನಾವು ಬಂದಿದ್ದೇವೆ. ಈಗೇನ ಬ್ಯಾಂಕಾಕ್ ಸಿಟಿ ಏನಿದೆ ಆ ಬ್ಯಾಂಕಾಕ್ ಸಿಟಿಯನ್ನು ಸಂಪೂರ್ಣವಾಗಿ ಅಲ್ಲಿನ ಇದಕ್ಕೆ ಈಗ ಆ ಬ್ಯಾಂಕಾಕ್ ಸಿಟಿ ಎಂಟ್ರೆನ್ಸ್ ಅನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಅಲ್ಲಿ ಟ್ರಾಫಿಕ್ ನಾವೀಗ 5 ದಿನ ಆಯ್ತು ಈಗ ಬ್ಯಾಂಕಾಕ್ ಬಂದು. ಎಸ್ಟರ್ಡೇ ನಾವು ಅದೇ ಏರಿಯಾದಲ್ಲಿ ಸ್ಟೇ ಆಗಿದ್ವಿ. 22 ಜನ ನಾವು ಬೆಂಗಳೂರಿಂದ ಬಂದಿದ್ವಿ. ಬೆಂಗಳೂರಿಂದ ಬಂದು 5 ದಿನ ಆಗಿತ್ತು. ಆ್ಯಕ್ಚುಲಿ ಹಿಂದೆ ನೈಟಲ್ಲಿ ಸ್ಟೇ ಆಗಿ ನಿನ್ನೆ ಅದೇ ಏರಿಯಾದಲ್ಲಿ ಓಡಾಡಿ ಇವತ್ತು 11 ಗಂಟೆ ನಾವು ಅಲ್ಲಿಂದ ಹೊರಟಿದ್ವಿ ಸಫಾರಿ ವಾರ್ಡ್ಗೆ. ಸಫಾರಿ ವಾರ್ಡ್ ಬಂದಿದ್ದ ತಕ್ಷಣವೇ ಇನ್ಫಾರ್ಮೇಷನ್ ಬಂತು ಅಲ್ಲಿ ಭೂಕಂಪ ಆಗಿದೆ ಅಂತ ಹೇಳಿ. ಅಲ್ಲಿ ಏನು ಅನಾಹುತ ಆಗಿದೆ ಅಂತ ಇನ್ನೂ ಸರಿಯಾಗಿ ಹೇಳ್ತಾ ಇಲ್ಲ. ಬಿಲ್ಡಿಂಗ್ಗಳಿದೆ, ಡೆಮೊಲಿಷ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಬೇರೆ ಏನು ವಿಚಾರ ಹೇಳ್ತಾ ಇಲ್ಲ ಅಲ್ಲಿ. ಸೊ ಯಾರಿಗೂ ತೊಂದರೆ ಆಗಿಲ್ಲ. ಸೊ ನಾವು ಬೆಂಗಳೂರು ಕರ್ನಾಟಕದಿಂದ ನಾವು ಕನಿಷ್ಠ 42 ಜನ ಬಂದಿದ್ದೆವು. ಹಾಗೆ ಇನ್ನಿತರ ರಾಜ್ಯಗಳಿಂದ ಸೇರಿ ಒಂದು 600 ಜನ ನಾವು ಇಲ್ಲಿದ್ದೆವು. ಇಲ್ಲಿ ನಾವು ಬ್ಯಾಂಕಾಕಲ್ಲಿ ಅನಂತಾರ ಮತ್ತೆ ಅವನಿ ಪ್ಲಸ್ ಅಂತ 2 ಸ್ಟಾರ್ ಹೋಟೆಲ್ ಇದೆ. ಇದರಲ್ಲಿ ಸ್ಟೇ ಮಾಡಿದೆವು. ಈ ಒಂದು ಪ್ರಬಲ ಭೂಕಂಪಿಗೆ ಅವನಿ ಹೋಟೆಲ್ ಏನಿದೆಯಲ್ಲ ಅದು ಮೇಲ್ಗಡೆ ಅಂದ್ರೆ 26th 25th ಫ್ಲೋರ್ ಅಲ್ಲಿ ಸ್ವಲ್ಪ ಕ್ರ್ಯಾಕ್ ಬಂದಿದೆ. ಹಿಂಗ ಅದಕ್ಕೋಸ್ಕರ ಆ ಕಡೆಯಿಂದ ರೂಮ್ ಇಲ್ಲ ಇದ್ದವ್ರನ್ನೆಲ್ಲ ಈ ಕಡೆ ಬೇರೆ ಹೋಟೆಲ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಥೈಲ್ಯಾಂಡ್ ಬ್ಯಾಂಕಾಕ್ ಅಲ್ಲಿ ಇದೀವಿ. ಅವನಿ ಹೋಟೆಲ್. ಸೊ 1:15 1:20 ಹಂಗೆ ಸ್ಟಾರ್ಟ್ ಆಯ್ತು. ಸೊ ನಾವು ಎಲ್ಲ 10th ಫ್ಲೋರ್ ಅಲ್ಲಿ ಇದ್ವಿ. ಫುಲ್ ಬಿಲ್ಡಿಂಗ್ ಸ್ಟಾರ್ಟ್ ಆಯ್ತು. ಬ್ಯಾಂಕಾಕ್ ಮತ್ತೆ ಮಯನ್ಮಾರ್ ಅಲ್ಲಿ ಭೂಕಂಪ ಆಗಿರುವಂತ ಕಾರಣಕ್ಕಾಗಿ ಅಲ್ಲಿಂದ ಕನ್ನಡಿಗರು ಬರ್ತಿರುವಂತದ್ದು. ಇವತ್ತು ಏರ್ಪೋರ್ಟ್ಗೆ ಬಂದಿರುವಂತ ಕನ್ನಡಿಗರ ಜೊತೆ ಹೇಗಿತ್ತು ಅಲ್ಲಿಯ ಅನುಭವ ಅನ್ನೋದನ್ನ ಮಾತಾಡಿಸ್ತೀನಿ. ಸರ್, ಮೊದಲನೇದಾಗಿ ನೀವು ಬ್ಯಾಂಕಾಕ್ ಇಂದ ಬಂದಿದ್ದೀರಾ. ಬ್ಯಾಂಕಾಕ್ ಅಲ್ಲಿ ಭೂಕಂಪ ಆಗಿದೆ, ಹೇಗಿದೆ ಸರ್ ಪರಿಸ್ಥಿತಿ? ಸುಮಾರು 10 ಕಿಲೋಮೀಟರ್ ಸರೌಂಡಿಂಗ್ಸ್ ಅಲ್ಲಿ ಭೂಕಂಪ ಆಗಿದೆ. ಅದರಲ್ಲಿ ನಮಗೆ ನಮ್ಮ ಅನುಭವಕ್ಕೆ ಏನಂದ್ರೆ ನಾವು ನಮ್ಮ ರೂಮನ್ನ ಹೋಟೆಲನ್ನು ನಾವು ಬಿಟ್ಟು ಚೆಕ್ಔಟ್ ಮಾಡಿ ಸುಮಾರು 1 ಗಂಟೆ ಆದಮೇಲೆ ನಮಗೆ ಭೂಕಂಪದ ಅನುಭವ ಆಯಿತು. ನಾವು ಯಾವುದೋ ಒಂದು ಡಾಲ್ಫಿನ್ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕಂಪ್ನಿಯೆಲ್ಲ ಕೂತಿದ್ದಾಗ ನಮಗೆ ಡಾಲ್ಫಿನ್ ಕಾರ್ಯಕ್ರಮದಲ್ಲಿ ನಾವು ಹಿಂಗೆ ತೇಲಾಡ್ದಂಥ ಅನುಭವ ಆಗೋಯ್ತು. ಆಮೇಲೆ ಕಾರ್ಯಕ್ರಮದಿಂದ ಬಂದು ನಾವು ಅವ್ರು ಕೇಳಿದಾಗ ಅಲ್ಲಿ ಭೂಕಂಪ ಆಗಿದೆ. ಸುಮಾರು 2-2.5 ಗಂಟೆ ಸುಮಾರದಲ್ಲಿ ಆಗಿದೆ. 45 ಜನ ಏನೋ ಡೆತ್ ಆಗಿದ್ದಾರೆ ಅಂತ ಗೊತ್ತಾಯಿತು.